Hello guys. ನಿಮಿಷ ಮಿಸ್ಟರ್ ಹಬಿ ಮೈಕ್ ಆನ್ ಮಾಡ್ಕೋತೀರಾ ಹಬಿ? ನಾವು ಬುಕ್ ಮಾಡಿರುವಂಥ ರೂಮ್ನ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಕ್ಯಾಮ್ರಾಗೋಸ್ಕರ ಏನೆಲ್ಲ ಮಾಡ್ತಾರೆ ಜನ. ನಂಗೆ ಕಾರ್ ಓಡಿಸೋದು ಬರ್ತಿತ್ತು ಆ್ಯಕ್ಚುಲಿ. ನೋಡೋಣ ಯಾವಾಗ ಕಲ್ಸ್ಕೊಡ್ತಾರೆ ಕಾರ್ನ ನಮ್ಮ ಯಜಮಾನ್ರು. ಆಗಲ್ಲ ಆಗಲ್ಲ ಬೇಡ ಅದು ಯಾಕೆ ಬೇಡ ಸರ್? ಆಗಲ್ಲ. ನಮ್ದು ಕೀ ಕಾರ್ಡ್ ವರ್ಕ್ ಆಗ್ಲಿಲ್ಲ. ಅವ್ರು ತಗೊಂಬಂದ್ ನಮ್ಗೆ ಈ ತರ ಕೀ ಕೊಟ್ರು. ಈ ಪರ್ಟಿಕ್ಯುಲರ್ ಗೇಮ್ಸ್ ಪೇ ಮಾಡ್ಬಿಟ್ಟು ಆಟ ಆಡ್ಬೇಕು. ಮಳೆ ಬಂದಿದ್ರೆ ಇಬ್ರು ರೂಮ್ ಅಲ್ಲಿ ಸುಮ್ಮನೆ ಕುತ್ಕೊಂಡು ರೀಲ್ಸ್ ನೋಡ್ಕೊಂಡು ಚಳಿ ಜಾಸ್ತಿ ಆಗೋದು ಎಸಿ ಆಫ್ ಮಾಡೋ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ಸೊ ಲಾಸ್ಟ್ ವ್ಲಾಗ್ನ ಎಲ್ಲಿ ಎಂಡ್ ಮಾಡಿದ್ನೋ ಅಲ್ಲೇ ಶುರು ಮಾಡ್ತಾ ಇದ್ದೀನಿ. ಯಾಕೆಂದರೆ ನಾನು ನಿಮಗೆ ನನ್ನ ಪ್ರಾಪರ್ಟಿ ಡೀಟೇಲ್ಸ್ ಮತ್ತು ರೂಮ್ ಟೂರ್ ಕೊಡಬೇಕಿತ್ತು. ಹಾಗಾಗಿ ಓಕೆ, ಸೊ ಯಾರೆಲ್ಲ ಲಾಸ್ಟ್ ವ್ಲಾಗ್ ನೋಡಿಲ್ವೋ ಅವ್ರಿಗೋಸ್ಕರ ಇವಾಗ ನಾನು ಮತ್ತು ಜಯಂತ್ ಅವರು ವೀಕೆಂಡ್ಗೋಸ್ಕರ ಊಟಿಗೆ ಬಂದಿದ್ದೀವಿ. ಊಟಿಲಿ ಸಿಕ್ಕಾಪಟ್ಟೆ ಚಳಿ 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 ವೆದರ್ ಇದೆ, ಸಿಕ್ಕಾಪಟ್ಟೆ ತಂಪಾಗಿದೆ, ಬಿಸಿಲಿದ್ರೂ ತಂಪಿದೆ. ಬೈ ದ ವೇ ಇದು ನಮ್ಮ ರೂಮಿಂದ ಕಾಣಿಸೋವಂಥ ವ್ಯೂ ನೋಡಿ, ಇಟ್ಸ್ ವೆರಿ ಪ್ರಿಟಿ. ಅಲ್ಲಿ ರಿಸೆಪ್ಷನ್ ಎಲ್ಲ ಇದೆ. ಸೊ ಅಲ್ಲಿಂದ ಇಳ್ಕೊಂಡ್ಬಂದು ನಾವು ನಮ್ಮ ರೂಮ್ಗೆ ಎಂಟರ್ ಆಗ್ತೀವಿ. ದಿಸ್ ಇಸ್ ಆ ರೂಮ್. ಇಲ್ಲಿ ಯು ಕ್ಯಾನ್ ಸಿಟ್ ಆ್ಯಂಡ್ ಚಿಲ್, ಹ್ಯಾವ್ ಅ ಕಪ್ ಆಫ್ ಕಾಫಿ. ಆ್ಯಕ್ಚುಲಿ ಇದೊಂದು ಗೋಡೆ ಇರಲಿಲ್ಲ ಅಂದರೆ ಇನ್ನೂ ಸಖತ್ತಾಗಿರ್ತಿತ್ತು ಅನ್ಸುತ್ತೆ ನನಗೆ. ಲೈಕ್ ಪ್ರಾಪರ್ ಇದು ಮತ್ತು ಅದು, ಬಟ್ ಅಫ್ಕೋರ್ಸ್ ಅವ್ರು ಏನಕ್ಕೂ ಮಾಡ್ಕೊಂಡಿರ್ತಾರೆ. ಬಟ್ ಇವತ್ತು ಸ್ಯಾಟರ್ಡೇ ನಾವು ಚೆಕ್ ಇನ್ ಆಗಿದ್ದೀವಿ. ಮಂಡೇ ನಮ್ಮ ಚೆಕ್ಔಟ್ ಇದೆ. 2 ನೈಟ್ಸ್ಗೋಸ್ಕರ ನಾವಿಲ್ಲಿ ಬಂದಿರೋದು. ಸೊ ನಮ್ಮ ಹೋಟೆಲಿನ ಹೆಸರು ಸ್ಟರ್ಲಿಂಗ್ ಫರ್ನ್ ಹಿಲ್ ಅಂತ. ನಾವು ಬುಕ್ ಮಾಡಿರುವಂಥ ರೂಮ್ನ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ಅಲ್ಲಿಂದ ಮೆಟ್ಲು ಇಳ್ಕೊಂಡು ಬಂದರೆ ಹೀಗೆ ಯು ಹ್ಯಾವ್ ಟು ಎಂಟರ್. ಇಲ್ಲಿಂದ ರೂಮ್ ಇದೆ. ಜಯಂತ್ ಅವ್ರು ಚಿಲ್ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಇಲ್ಲಿಂದ ಎಂಟ್ರ್ ಆಗ್ತೀವಿ. ಎಂಟ್ರ್ ಆಗಿದ ತಕ್ಷಣ ದಿಸ್ ಇಸ್ ಲಿವಿಂಗ್ ಏರಿಯಾ. ಇಲ್ಲಿ ಟಿ ವಿ ಇದೆ ಆ್ಯಂಡ್ ಇಲ್ಲಿ ಲಿಟಲ್ ಡೈನಿಂಗ್ ಸೆಟಪ್ ಆ್ಯಂಡ್ ಇಲ್ಲಿ ವಾಶ್ರೂಮ್ ಇದೆ. ವಾಶ್ರೂಮ್ ಇಸ್ ಪ್ರಿಟಿ ಸ್ಮಾಲ್. ಇಲ್ಲಿ ವಾಶ್ರೂಮ್ ಇದೆ, ಅಲ್ಲಿ ಶಾರ್ ಏರಿಯಾ ಆ್ಯಂಡ್ ವಾಶ್ರೂಮ್ ಆ್ಯಂಡ್ ಎವ್ರಿಥಿಂಗ್. ಇಲ್ಲಿ ಒಂದು ಮಿರರ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ರೂಮ್. ಅಲ್ಲಿ ವಾಟ್ರೂಬ್ ಕೊಟ್ಟಿದ್ದಾರೆ. ನಮ್ಮ ಲಗೇಜ್ನೆಲ್ಲ ಅಲ್ಲಿ ಡಂಪ್ ಮಾಡಿದ್ದೀನಿ ನಾನು ಸದ್ಯಕ್ಕೆ. ಆ್ಯಂಡ್ ದಿಸ್ ಇಸ್ ರೂಮ್ ಫಾರ್ 2 ನೈಟ್ಸ್. ಆ್ಯಂಡ್ ರೂಮಿಂದನೂ ವ್ಯೂ ಕಾಣಿಸುತ್ತೆ ನೋಡಿ. ಸ್ವಲ್ಪ ಝೂಮ್ ಮಾಡಿ ತೋರಿಸುವ ಹೆಂಗೆ. ಸೊ ಇದು ನಮ್ಮ ರೂಮ್ ಟೂರ್. ಬನ್ನಿ ಮಿಸ್ಟರ್ ಹಬಿನ ಕೇಳೋಣ ಹೆಂಗೆ ಅನಿಸ್ತಿದೆ ಅಂತ. ರೂಮ್ಗೆ ಚೆಕ್ ಇನ್ ಆಗಿ ನಾನು ಬಂದು ಸುಮ್ಮನೆ ಕೂತ್ರೆ ಜಯಂತ್ ಆಲ್ರೆಡಿ ಒಳ್ಳೆ ನಿದ್ದೆ ಮುಗಿಸ್ಕೊಂಡು ಈಗಷ್ಟೇ ಎದ್ದಿದ್ದಾರೆ. ಐ ಥಿಂಕ್ ಇಟ್ಸ್ ಕಾಲ್ಡ್ ಅ ನ್ಯಾಪ್. ನಿದ್ದೆನೇ ಅದು. ಔಟ್ ಆಗಿಬಿಟ್ಟಿದೆ ಅವರಿಗೆ. ಪಾಪ ಬೆಳಗಿಂದ ಡ್ರೈವ್ ಮಾಡಿ ಮಾಡಿ ನಮ್ಮ ಯಜಮಾನ್ರು ಸುಸ್ತಾಗ್ಬಿಟ್ಟಿದ್ದಾರೆ ಪಾಪ. ಇವಾಗ ನಾನು ಅಲ್ಲಿವರೆಗೂ ಕಾಲು ಒತ್ತುತ್ತಾ ಇದ್ದೆ. ಕ್ಯಾಮ್ರಾಗೋಸ್ಕರ ಏನೆಲ್ಲ ಮಾಡ್ತಾರೆ ಜನ. ಎಕ್ಸ್ಕ್ಯೂಸ್ ಮೀ, ಸರಿಗೆ ಮಾತಾಡ್ಬೇಕು ನೀವು. ಕಾಲ ಸರಿ ಇಲ್ಲ ಗೈಸ್. ಮೇಘ್ನ ಥರ ಮಾತಾಡ್ಬಿಟ್ಟೆ ನಾನು. ಈ ಥರ ಎಲ್ಲ ಮಾತಾಡಿದ್ರೆ ಅಷ್ಟೇ. ಓಕೆ, ಸೊ ಅವ್ರಿಗೆ ಟಯರ್ಡ್ ಆಗಿತ್ತು ಅಂತ ಅವ್ರು ನ್ಯಾಪ್ ಮಾಡ್ತಾ ಇದ್ರು. ನಾನು ಕುತ್ಕೊಂಡು ರೀಲ್ಸ್ ನೋಡ್ತಾ ಇದ್ದೆ. ನಾನು ಸ್ವಲ್ಪ ಫ್ರೆಶನ್ ಅಪ್ ಆಗ್ಬಿಟ್ಟು ನಾನು ಸುಮ್ಮನೆ ಕಾಲು ಇಟ್ಕೊಂಡು ಕೂತಿದ್ದೆ. ಇನ್ನೂ ಮಲಗಿಲ್ಲ ನಾನು. ಹೋಗಿದ ತಕ್ಷಣ ನಿದ್ದೆ ಮಾಡ್ತೀನಿ ಅಂತ ಹೇಳ್ತಿದ್ದೆ ಜಯಂತ್ಗೆ. ಬಟ್ ಬೇಡ ನಿದ್ದೆ ಮಾಡೋದು, ಇಟ್ಸ್ ಓಕೆ. ಆಮೇಲೆ ರಾತ್ರಿ ತುಂಬಾ ಕಷ್ಟಪಡ್ಬೇಕು ನಿದ್ದೆಗೆ ಅಂತ ನನಗೆ ಗೊತ್ತು. ಹಾಗಾಗಿ ರಿಸ್ಕ್ನ ನಾನು ತಗೊಂಡಿಲ್ಲ. ಹೆಂಗ್ ಅನಿಸ್ತು ಊಟಿ ವೆದರ್ ಹೇಗಿದೆ ಆ್ಯಂಡ್ ರೂಮ್ ಹೇಗಿದೆ, ಪ್ರಾಪರ್ಟಿ ಹೇಗಿದೆ ಟೆಲ್ ಮಿ. ಯಾಕಂದ್ರೆ ಬುಕ್ ಮಾಡಿರೋದು ನಾನು. ಹಾಗಾಗಿ ವೆರಿ ನೈಸ್ ಪ್ರಾಪರ್ಟಿ, ವೆರಿ ನೈಸ್. ಇಲ್ಲಿಂದ ವ್ಯೂ ಚೆನ್ನಾಗಿದೆ ರೂಮಿಂದ. ಒಂದೇನಂದ್ರೆ ಇವಾಗ 5-4 ಬಿಸ್ಲಿಂಗ್ ಹೊಡಿತಾ ಇದೆ. ಬಟ್ ಇಟ್ಸ್ ಸೋ ಚಿಲಿ ಅಲ್ವಾ ಟೆಂಪರೇಚರ್. ನಾನು ಅದೇ ಹೇಳ್ದೆ, ಬಿಸಿಲಿದೆ ಆಯ್ತಾ, ಬಟ್ ವೆದರ್ ಎಷ್ಟು ಕೂಲ್ ಆಗಿದೆ ಅಂದ್ರೆ ನಾನು ರೂಮ್ ಬಾಗ್ಲು ಹಾಕಿದ್ದೆ. ಅವಾಗಿಂದ ಏನು ಗೊತ್ತಾಗ್ತಿರ್ಲಿಲ್ಲ. ಸರಿ ಇರು ಒಂದು ವಿಡಿಯೋ ಮಾಡಿ ತೋರ್ಸೋಣ ಅಂತ ರೂಮ್ ಲೈಕ್ ಓಪನ್ ಮಾಡ್ತೀನಿ. ಐ ವಾಸ್ ಲೈಕ್ ಏನಿದು ಇಷ್ಟು ತಣ್ಣ ಗಾಳಿ. ಸಡನ್ ಆಗಿ ನಂಗೆ ಸ್ವಿಟ್ಜರ್ಲೆಂಡ್ ನೆನಪಾಯ್ತು. ನಿಜ ಅಲ್ಲ, ಇಟ್ ಇಸ್ ನಾಟ್ ಇವನ್ ಕೋಲ್ಡ್. ನಿಜವಾಗ್ಲೂ ವಿಂಟರ್ ಟೈಮಲ್ಲಿ ಇಲ್ಲಿ ಬಂದ್ರೆ ಮಜಾ ಇರುತ್ತೆ. ಸಖತ್ತಾಗಿರುತ್ತೆ, ಎಂಜಾಯ್ ಮಾಡ್ಬೋದು. ಬಟ್ ಯಾ ಇಟ್ಸ್ ನೈಸ್, ವೆರಿ ಚೆನ್ನಾಗಿದೆ. ಪೈನ್ ಫಾರೆಸ್ಟ್ ಎಲ್ಲ ಚೆನ್ನಾಗಿತ್ತಲ್ವ. ಅದು ಒನ್ ಪಾತ್ ಹಿಂಗಿತ್ತು ಅಂದ್ರೆ ತುಂಬಾ ಉದ್ದುದ್ದ ಟ್ರೀಸ್, ಪೈನ್ ಟ್ರೀಸ್. ಕಾರಲ್ಲಿ ಮಧ್ಯದಲ್ಲಿ ಹೋಗೋ ದಟ್ ಫೀಲಿಂಗ್ ವಾಸ್ ವೆರಿ ನೈಸ್. ಏನೋ ಎಕ್ಸ್ಪ್ಲೋರ್ ಮಾಡಿಲ್ಲ.
ಓಕೆ, ಸೊ ನಮ್ಗೇನು ಅಷ್ಟೊಂದು ಪ್ಲ್ಯಾನ್ಸ್ ನಾವೇನು ಮಾಡ್ಕೊಂಡು ಬಂದಿಲ್ಲ, ಸ್ಪಾಂಟೇನಿಯಸ್ ಆಗಿ ಮಾಡ್ಕೊಳ್ಳೋಣ ಪ್ಲ್ಯಾನು ಅಂತ. ಸೊ ಅಷ್ಟೊಂದು ಐಟಿನರಿ ಎಲ್ಲ ಮಾಡ್ಕೊಂಡೇನು ನಾವು ಬಂದಿಲ್ಲ. ಲೆಟ್ಸ್ ಎಕ್ಸ್ಪ್ಲೋರ್, ಲೆಟ್ ಸಿ ಅಂತ. ಸದ್ಯಕ್ಕೆ ಪ್ರಾಪರ್ಟಿ ಎಲ್ಲ ಎಕ್ಸ್ಪ್ಲೋರ್ ಮಾಡುವ. ಆ್ಯಂಡ್ ಊಟಿ ನಾವೇನೇನು ನೋಡ್ಬೋದು ಅನ್ನೋದನ್ನ ಕೂಡ ನೋಡೋಣ. ನಾಳೆ ಒಂದಿನ, ಮಂಡೇ ನಮ್ದು ಆಲ್ರೆಡಿ ಚೆಕ್ಔಟ್. ಸೊ ಇಟ್ಸ್ ಅ ಶಾರ್ಟ್ ವೆಕೇಶನ್. ಸುಮ್ಮನೆ ವೀಕೆಂಡ್ ಗೆಟ್ ಅವೇ. ಹಸ್ಬೆಂಡ್ ಟಯರ್ಡ್ ಆಗಿರ್ತಾರಲ್ಲ, ಅದಕ್ಕೆ ಕರ್ಕೊಂಬಂದಿದ್ದೀನಿ. ಇನ್ನು ಟೈರ್ ಮಾಡಿಸೋಣ ಗಾಡಿ ಓಡಿಸಿ. ಅಪ್ರಿಸಿಯೇಷನ್ ಅನ್ನೋದು ಅವ್ರ ಡಿಕ್ಷನರಿಲೇ ಇಲ್ಲ. ಕಂಪ್ಲೇನಿಂಗ್ ಅನ್ನೋದು ದೊಡ್ಡದ್ರಲ್ಲಿ ಬರೆದಿದೆ. ನಂಗೇನು ಗೊತ್ತಾ, ಮೇಗ್ ನಾನು ಕಾರ್ ಓಡಿಸೋಣ ಆಗ್ಬಿಟ್ರೆ ವಿ ಕ್ಯಾನ್ ಶೇರ್ ದ ಡ್ರೈವಿಂಗ್ ಅಂತ. ನನಗೆ ಕಾರ್ ಓಡಿಸೋದು ಬರ್ತಿತ್ತು ಆ್ಯಕ್ಚುಲಿ. ಅಂದರೆ ನಾನು ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ಲೈಸೆನ್ಸ್ ಮಾಡಿಸ್ಕೊಂಡು ಬಂದೆ. ಆಮೇಲಿಂದ ಯಾರು ನನಗೆ ಪ್ರಾಕ್ಟೀಸ್ ಮಾಡು ಅಂತ ಕಾರ್ ಕೊಟ್ಟಿಲ್ಲ. ಕೀ ಕೊಡೋಕೆ ಹೆದರುತ್ತಾರೆ. ನಾನು ಹೆಂಗೆ ಕಲಿಬೇಕು? ಯು ಟೆಲ್ ಮಿ. ಅಲ್ಲಿ ನಮ್ಮ ಅಣ್ಣ ಒಂದು ಹಂಪ್ ಎಗ್ರಿಸು, ಅಯ್ಯೋ ಹಂಪ್ ಎಗ್ರಿಸ್ಬೇಡ, ಹಂಬತ್ತು, ಅಯ್ಯೋ ಹಂಗೆ ಓಡಿಸ್ಬೇಡ. ಆಟೋಮೆಟಿಕ್ ಕಾರ್ನೇ ಅವ್ನು ಹಂಗೆ ಆಡ್ತಾ ಇದ್ದ, ನನಗೆ ಕಾರ್ ಕೊಡ್ತಾ ಇರಲಿಲ್ಲ. ಹಾಗಾಗಿ ನಾನು ಆಟೋಮೆಟಿಕ್ ಆದರೆ ಪರ್ಫೆಕ್ಟಾಗಿ ಕಲ್ತ್ಬಿಟ್ಟು ಓಡಿಸೋಣ ಅಂತಿದ್ದೀನಿ. ಬಟ್ ದಿಸ್ ಮನುಷ್ಯ ಎಷ್ಟಲ್ಲಿ ನೀನು ಆಟೋಮೆಟಿಕ್ ಓಡಿಸೋ ಹಾಗಿಲ್ಲ, ನೀವು ಓಡಿಸಿದ್ರೆ ಮ್ಯಾನ್ಯಲ್ಲೇ ಓಡಿಸ್ಬೇಕು ಅಂತ ಕೂತಿದ್ದಾರೆ ಈ ಮನುಷ್ಯ. ಚೆನ್ನಾಗಿ ಕಲ್ತ್ಬಿಡು, ಮ್ಯಾನ್ಯಲ್ ಕಲ್ತು ಯು ಕ್ಯಾನ್ ಡ್ರೈವ್ ಎನಿ ಕಾರ್ ಇನ್ ದ ವರ್ಲ್ಡ್. ನಂದು ಯಾವ ಮಹಾ ಡ್ರೈವಿಂಗ್ ಬಿಡು. ಕ್ಲಚ್ ಹಾಕು ಅಂದ್ರೆ ಬ್ರೇಕ್ ಹಾಕ್ತೀನಿ, ಗೇರ್ ಹಾಕು ಅಂದ್ರೆ ಹಾರ್ನ್ ಮಾಡ್ತೀನಿ. ಬಟ್ ಇವಾಗ ಕೊಡ್ತಾರ ಅವರು? ನಂಗೆ ಕೊಡ್ತಾರ? ಸಫಾರಿ ಕೊಡ್ತೀಯ ಓಡ್ಸಕ್ಕೆ? ಇಲ್ಲ ಇಲ್ಲ. ಮನ್ನ ಹೆಂಗ್ ಕಲಿಬೇಕು? ಹೆಂಗ್ ಕಲಿಬೇಕ್ರಿ? ಏನಯ್ಯ ಮಾಡುದು ನಾನು? ಏನಯ್ಯ ಮಾಡುದು? ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಸ್ವಲ್ಪ ದಿವಸ ಆಗಲಿ ಕಾರ್, ಸ್ವಲ್ಪ ನಂಗೂ ಯೂಸ್ ಟು ಆದ್ಮೇಲೆ. ಅದು ದೊಡ್ಡ ಗಾಡಿ ನನ್ನ ಕೈಲಿ ಓಡ್ಸಕ್ ಆಗಲ್ಲ. ನನಗೆ ಫಸ್ಟ್ ಚಿಕ್ಕ ಗಾಡಿಲಿ ಅಟ್ಲೀಸ್ಟ್ ಸ್ವಲ್ಪ ಅಲ್ಲಿ ಇಲ್ಲಿ ತಿರ್ಕೊಂಬರೋ ಥರ ಅಟ್ಲೀಸ್ಟ್ ಗೊತ್ತಾಗ್ಬೇಕು. ಈ ದೊಡ್ಡ ಗಾಡಿನೆಲ್ಲ ಆಗಲ್ಲ ಆಗಲ್ಲ, ಬೇಡ ಅದು ಯಾಕೆ ಬೇಡ ಸರ್? ಇದೊಳ್ಳೆ ಬೇಡ, ಆಗಲ್ಲ ಆಗಲ್ಲ ಅಂತ ಏನೂ ಇಲ್ಲ. ಲುಕ್ ಹೌ ಬ್ಯಾಡ್ ಆಸ್ ಇಟ್ ವುಡ್ ಬಿ ಇಫ್ ಯು ಡ್ರೈವ್ ದಿ ಸಫಾರಿ. ಲೇಟರ್, ನಾಟ್ ಇಮಿಡಿಯೇಟ್ಲಿ ಟು ಲರ್ನ್. ದಿಸ್ ಕಾರ್ ಇಸ್ ಟು ಬಿಗ್. ಫಸ್ಟ್ ಐದು ಕಲ್ತ್ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಚಿಲ್ಲರೆ ಅಲ್ವಾ? ಒಂದು ಚೂರು ಏನಾದ್ರೂ ಅದಕ್ಕೆ ಡಾಟ್ ಬಿದ್ರು ಆಮೇಲೆ ನನ್ಗೆ ಆ ರಿಸ್ಕ್ ತಗೊಳ್ಳೋದೆ ಬೇಡ. ಹಾಗಾಗಿ ಗಾಯ್ಸ್ ನೋಡೋಣ ಯಾವಾಗ ಕಲ್ಸ್ಕೊಡ್ತಾರೆ ಕಾರ್ನ ನಮ್ಮ ಯಜಮಾನ್ರು. ಒಂದು ನಿಮಿಷ ಗಾಡಿ ನಿಲ್ಸು. ಬ್ರೇಕ್. ಹಲೋ, ನೀನ್ ಬೆಂಗಳೂರಲ್ಲಿ ಗಾಡಿ ನಿಲ್ಲಿಸ್ಬೇಕು ಅಂದ್ರೆ ನಿನಗೆ ಕೆಂಗೇರಿಯಲ್ಲೇ ಹೇಳ್ಬೇಕೇನೋ. ಓಕೆ, ನಾವು ಫೈನಲಿ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಪ್ರೀವಿಯಸ್ ವ್ಲಾಗಲ್ಲಿ ಅದೇ ಬಟ್ಟೆ, ಈ ವ್ಲಾಗಲ್ಲಿ ಅದೇ ಬಟ್ಟೆ ಇತ್ತಲ್ಲ, ಫ್ರೆಶನ್ ಅಪ್ ಆಯಿತು. ಫ್ರೆಶ್ ಸೆಟ್ ಆಫ್ ಕ್ಲೋತ್ಸ್ ಹಾಕೊಂಡಾಯಿತು. ಇವಾಗ ಹೈಟಿ ಇದೆಯಂತೆ. ಅಂತವ್ರು ನಂಗೆ ಬಕ್ರಾ ಮಾಡಿಬಿಟ್ಟಿದ್ರು ಹೈಟಿ ಇಲ್ಲ ಅಂತ. ಸೊ ನಾನು ಓಕೆ ಸರಿ ಬಿಡು ಅಂತ. ಇವಾಗ ಹೈಟಿ ಇದೆ ಅಂದರು. ಈ ವೆದರ್ಗೆ ಕಾಫಿ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಹೋಗ್ತಾ ಇದ್ದೀವಿ. ಹಾಗೆ ಹೈಟಿದ್ದು ಏನಿದೆ ಅಂತಲೂ ಹೇಳ್ತೀನಿ. ಬೀಗದ ಮೇಲೊಂದು ಬೀಗ ಹಾಕು ಬೇಗ. ಆಲ್ಸೋ ಈ ಪ್ಯಾಕೇಜಲ್ಲಿ ನಮಗೆ ಬ್ರೇಕ್ಫಾಸ್ಟ್ ಆ್ಯಂಡ್ ಡಿನ್ನರ್ ಇರುತ್ತೆ. ಲಂಚ್ ಆರ್ ಡಿನ್ನರ್ ಎರಡರಲ್ಲಿ ಯಾವುದಾದ್ರೂ ತೊಗೋಬೋದು. ಸೊ ನಾವು ಡಿನ್ನರ್ ಆಪ್ಟ್ ಮಾಡಿದ್ದೀವಿ. ಸ್ವಲ್ಪ ಈ ಕಡೆ ನೋಡು ಕಂದ. ಓ, ಲಾಕ್ ಮಾಡಕ್ಕೆ ಬರ್ತಾ ಇಲ್ವಾ? ಜಯಂತ್ ಇಸ್ ಸ್ಟ್ರಗಲಿಂಗ್ ಅ ಲಾಟ್ ಟು ಲಾಕ್ ಇಟ್. ಆಯ್ತಾ? ಇದನ್ನ ನಾವೆಲ್ಲ ತೆಗಿಯಕ್ ಸಾಧ್ಯ? ಬೀಗ ತೆಗೆಯುವ ಕುಶಲಕರ್ಮಿಯನ್ನು ಕರೆತರಬೇಕು ನಾವು. ನಮ್ದು ಕೀ ಕಾರ್ಡ್ ವರ್ಕ್ ಆಗಲಿಲ್ಲ. ಅವ್ರು ತೊಗೊಂಬಂದು ನಮ್ಗೆ ಈ ಥರ ಕೀ ಕೊಟ್ಟರು. ನೋಡಿದ್ರೆ ನಾವು ವಿ ಆರ್ ಟ್ರೈಯಿಂಗ್ ಬಟ್ ಇಟ್ಸ್ ನಾಟ್ ಹ್ಯಾಪನಿಂಗ್. ಗೊತ್ತಾಯ್ತಾ? ಬನ್ನಿ. ಓಕೆ, ಫೈನಲಿ ಮೈ ಹಸ್ಬೆಂಡ್ ಓನ್ಲಿ ಹಸ್ ಫಿಗರ್ಡ್ ಇಟ್ ಔಟ್. ಹಾಕೊಳ್ಳಿ, ಗೊತ್ತಿಲ್ಲ, ಟ್ರೈ ಮಾಡೋಣ ಇವಾಗ ಅಂತಾರೆ. ಅಷ್ಟೇನಾ? ಓಪನಿಂಗ್ ಮಾತ್ರ? ಯಾವ ಆ್ಯಂಗಲಿಂದ ತೆಗಿಬೇಕು? ಓಕೆ, ಬನ್ನಿ ಸುತ್ತಾಡ್ಕೊಂಬರುವ ಪ್ರಾಪರ್ಟಿ ಸುತ್ತ. ಇದು ರಿಸೆಪ್ಷನ್ನು. ನಮ್ಮ ರೂಮ್ ತುಂಬ ಹತ್ತಿರ ಇದೆ. ಇಲ್ಲೇ ನಡ್ಕೊಂಡು ಹೋದರೆ ಕೆಳಗಡೆ ನಮ್ಮ ರೂಮು. ಕೆಲವೊಂದು ರೂಮ್ಸ್ ಎಲ್ಲ ಸ್ವಲ್ಪ ದೂರ ಇದೆ. ಬಟ್ ಆಲ್ಸೋ ಹ್ಯಾವ್ ಬಗಿ ಸರ್ವಿಸ್. ಯಾ, ಸೊ ಓಕೆ, ಕಮ್ಯೂಟ್ ಮಾಡೋಕ್ಕೆ. ಆ್ಯಂಡ್ ಪಾರ್ಕಿಂಗ್ ಇಲ್ಲಿಲೇ ಇದೆ ನೋಡಿ. ದಟ್ಸ್ ವೇ ಯು ಕಮ್ ಫ್ರಮ್. ಇನ್ ಪಾರ್ಕ್ ಯೋರ್ ಕಾರ್ ಆ್ಯಂಡ್ ಯು ಕ್ಯಾನ್ ಎಂಟರ್. ಇಲ್ಲಿ ಎಂಟರ್ ಮಾಡ್ಕೊಂಡು ಹೋದರೆ ಇದೆ ರಿಸೆಪ್ಷನು. ಇದು ರೆಸ್ಟೋರೆಂಟ್ ಏರಿಯಾ. ಲುಕ್ಸ್ ಲೈಕ್ ದಿಸ್. ಮಿಸ್ಟರ್ ಜಯಂತ್ ಅವರು ಯಾವಾಗಲೂ ನಾನು ಹೇಳೋ ಕೆಲಸ ಬಿಟ್ಟಿನಿ ಎಲ್ಲ ಮಾಡ್ತಾನೆ. ಅದಕ್ಕೆ ಪ್ರೂಫ್ ನಾನು ಅವ್ರಿಗೆ ಹೇಳಿದ್ದು, ನಾನಲ್ಲಿ ಫೋನಲ್ಲಿ ಫೋಟೋ ತೆಗೆದು ಹೋಗ್ತೀನಿ, ದಯವಿಟ್ಟು ವ್ಲಾಗ್ ಮಾಡಿ ಕಾಫಿದು ಅಂದರೆ ಜಯಂತ್ ಅವರು ಫೋನ್ ಇಟ್ಟುಬಿಟ್ಟು ಕಾಫಿ ಕುಡಿದ್ಬಿಟ್ಟು ನನಗೂ ಕಾಫಿ ಕೊಟ್ಟು ಕೂತಿದ್ದಾರೆ. ಕಾಫಿ ಕುಡಿಯೋದೇ ಆಗೋಯ್ತು. ಕುಕ್ಕೀಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ವ್ಯೂ ನೋಡ್ಕೊಂಡು ನಾವು ಇವಾಗ ಸದ್ಯಕ್ಕೆ ಹಿಂಗೆ ಕಾಫಿ ಕುಡಿದ್ವಿ. ಹೆಂಗಿತ್ತು ಕಾಫಿ? ಜಯಂತದ್ದು ಮೈಕು ಅದನ್ನು ರೂಮಲ್ಲಿ ಬಿಟ್ಟು ಬಂದಿದ್ದಾರೆ. ಏನ್ರಿ ಏನು ಮಾಡೋಕ್ಕಾಗುತ್ತೆ ಅಲ್ವಾ? ಜೀವನ ಈ ಥರ ಇರುತ್ತೆ. ಇಷ್ಟೇ, ಚೇಂಜ್ ಮಾಡಿಬಿಡ್ತಾರೆ ಟಾಪಿಕ್ ಅವರು. ಅಷ್ಟೇ ಜೀವನ, ಮುಂದೆ ನಡೀತಾ ಇರಬೇಕು ಅಷ್ಟೇ. ಇದಕ್ಕೋಸ್ಕರ ತಿನ್ಬೇಕು, ನೀನು ತಪ್ಪು ಮಾಡಿದೀಯ ಅಂತ. ಕುಕ್ಕೀಸ್ ಇಷ್ಟ ಇಲ್ಲ. ಚಾಕ್ಲೇಟ್ ಕುಕ್ಕೀಸ್ ಅಷ್ಟೇ ತಿನ್ನೋದಂತೆ. ಅಲ್ಲಿ ಏನೇನೋ ಗೇಮ್ಸ್ ಇದೆ. ಈ ಪರ್ಟಿಕ್ಯುಲರ್ ಗೇಮ್ಸು ಪೇ ಮಾಡಿಬಿಟ್ಟು ಆಟ ಆಡಬೇಕು. ಅದು ಬಿಟ್ಟು ಆ ಕಡೆ ಇಂಡೋರ್ ಗೇಮ್ಸ್ ಎಲ್ಲ ಇದೆ. ದಟ್ ವಿ ಕ್ಯಾನ್ ಪ್ಲೇ.
ಸೊ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಎಲ್ಲೆಲ್ಲಿಗೆ ಹೋಗ್ಬೋದು ನಾವು ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ. ವಿ ವಾಂಟ್ ಟು ಗೋ ಟು ದಟ್ ಟೀ ಎಸ್ಟೇಟ್ ನೋಡ್ಬೇಕು ನಾವು, ಪೈನ್ ಫಾರೆಸ್ಟ್ ನೋಡಬೇಕು ಮತ್ತು ಪೈಕಾರ ವಾಟರ್ ಫಾಲ್ಸ್ ಅಥವಾ ಲೇಕ್ ನೋಡೋಣ ಅಂತ ಡಿಸೈಡ್ ಮಾಡ್ತಾ ಇದ್ದೀವಿ. ಪ್ಲಾನಿಂಗ್ ಸ್ಟೇಜಲ್ಲಿ ಇದೆ ನಮ್ಮದು. ಆರಾಮಾಗಿ ಪ್ಲ್ಯಾನ್ ಮಾಡಿಬಿಟ್ಟು ಹೋಗೋಣ. ಇವತ್ತೇನಿಲ್ಲ, ಇವತ್ತು ಚಿಲ್. ಓಕೆ, ಸೊ ಇವಾಗ ಸಮಯ ಆಗಿದೆ ಆಲ್ಮೋಸ್ಟ್ 7 ಗಂಟೆ ಆ್ಯಂಡ್ ಸಿಕ್ಕಾಪಟ್ಟೆ ಚಳಿ ಶುರುವಾಗಿದೆ. ಸೊ ನಾವು ಹೋಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವೆಟರ್ ಎಲ್ಲ ಹಾಕ್ಕೊಂಡು ನೋಡಿ ಟೋಪಿ ಎಲ್ಲ ಹಾಕ್ಕೊಂಡು ಬಂದಿದ್ದೀನಿ. ಗುಡ್ ಐ ಕ್ಯಾರಿಡ್ ಬಿಕಾಸ್ ಇಟ್ಸ್ ವೆರಿ ಚಿಲಿ, ಸಖತ್ ಲೈಕ್ ಪ್ಲೆಸೆಂಟ್ ಚಳಿ ಇದೆ, ಬಟ್ ನೈಸ್. ಇವಾಗ ಬಾನ್ಫೈರ್ ಎಲ್ಲ ಇದೆಯಂತ ಎಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಕಮ್ ಆನ್ ಲೆಟ್ಸ್ ಗೋ. ಆಲ್ಸೋ ನೋಡಿ ಇವಾಗ ಲೈಟ್ ಹಾಕಿದ್ಮೇಲೆ ಇಲ್ಲ ನಾವು ಕೆಳಗೆ ಬಂದು ಪ್ರಾಪರ್ಟಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲೇ ಬಾನ್ಫೈರ್ ಹಾಕೋದು. ಮೇಲ್ಗಡೆ ರೂಮಿಂದ ವಿ ಆರ್ ಗೋಯಿಂಗ್. ನಾನು ತುಂಬ ಗ್ರೀನರಿ ಇದೆ, ದಟ್ಸ್ ವೈ ಇಟ್ಸ್ ಲುಕಿಂಗ್ ವೆರಿ ನೈಸ್ ಆ್ಯಕ್ಚುಲಿ. ಓಕೆ, ಇಲ್ಲಿ ಒಂದು ಇಂಡೋರ್ ಗೇಮ್ ಏರಿಯಾ ಇತ್ತು, ಅದನ್ನು ತುಂಬ ಜೋರಾಗಿ ಆಟ ಆಡ್ತಿದ್ದಾರೆ. ಐ ಡೋಂಟ್ ನೋ, ತುಂಬ ಲೌಡ್ ನಾಯ್ಸ್ ಇದೆ, ಐ ಆಮ್ ವೆರಿ ಸಾರಿ. ಎಲ್ಲ ಥರ ಇದೆ. ಅಲ್ಲಿ ಟಿ ಇದೆ, ಇಲ್ಲಿ ಪೂಲ್ ಇದೆ, ಸ್ಕ್ವಾಶ್ ಇದೆ, ಇಲ್ಲಿ ಕೇರಮ್ ಇದೆ. ಅಲ್ಲಿ ಒಳಗಡೆ ಇನ್ನೂ ಚೆನ್ನಾಗಿರೋ ಗೇಮ್ಸ್ ಇದೆ ರೀ, ತೋರಿಸ್ತೀನಿ. ಯು ಹ್ಯಾವ್ ಟು ಪೇ ಆ್ಯಂಡ್ ಪ್ಲೇ. ನೋಡಿ, ಯು ಕ್ಯಾನ್ ಪ್ಲೇ, ಬಟ್ ಇದಕ್ಕೆ ಆ ಥರ ಇದೆ. ಬಟ್ ಯು ಹ್ಯಾವ್ ಲಾಟ್ ಆಫ್ ಆಪ್ಷನ್ಸ್ ಆಡೋದಕ್ಕೆ. ಚೆನ್ನಾಗಿದೆ ಒಂಥರ. ಚೆಸ್ ಅನ್ಸುತ್ತಲ್ಲ ಒಳಗಡೆ ಎಲ್ಲ ಇದೆ, ಚೆಸ್ ಎಲ್ಲ ಇದೆ. ಇಲ್ಲೊಂದು ಫೋಟೋ ಬೂತ್ ಎಲ್ಲ ಇದೆ. ಯು ಕ್ಯಾನ್ ಕಮ್ ಗೆಟ್ ಯುವರ್ ಫೋಟೋಸ್ ಕ್ಲಿಕ್ಡ್. ಆ್ಯಂಡ್ ಇಲ್ಲಿ ಪುಟಾಣಿ ಮಕ್ಳಿರ್ತಾರಲ್ಲ ಅವ್ರಿಗೆ ಆಟಾಡೋಕ್ಕೂ ಇದೆ. ಅಲ್ಲಿ ಹೊರಗಡೆ ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ರೋಪ್ ಆ್ಯಕ್ಟಿವಿಟೀಸು, ಜಿಪ್ ಲೈನು ಆ್ಯಂಡ್ ಬ್ಯಾಡ್ಮಿಂಟನ್ನು ಮತ್ತು ಏನೋ ಗೇಮ್ಸ್ ಎಲ್ಲ ಇದೆ. ಇವತ್ತು ಸದ್ಯಕ್ಕೆ ನಾವು ವಿಲ್ ಗೋ ಟು ದಿಸ್ ಥಿಂಗ್, ಬಾನ್ಫೈರ್. ಸ್ಯಾಂಟಾ ಕ್ಲಾಸ್ ಟೋಪಿ ಥರ ಇದೆಯಾ? ಕ್ರಿಸ್ಮಸ್ ವೈಬ್ಸ್. ಬಟ್ ಇಟ್ಸ್ ಜುಲೈ. ಪ್ರಾಪರ್ಟಿಲಿ ತುಂಬ ಗ್ರೀನರಿ ಇರೋದ್ರಿಂದ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ತುಂಬ ಗ್ರೀನರಿ ಇದೆ ಪ್ರಾಪರ್ಟಿ. ಗ್ರೀನರಿ, ಆಮೇಲೆ ಅಟ್ಮಾಸ್ಫಿಯರು, ವೆದರು. ಮಳೆ ಬಂದ್ಬಿಟ್ಟಿದೆ ಅಂತೂ ಬೊಂಬಾಟ್. ಮಳೆ ಬಂದಿದ್ರೆ ಇಬ್ರು ರೂಮಲ್ಲಿ ಸುಮ್ಮನೆ ಕುತ್ಕೊಂಡು ರೀಲ್ಸ್ ನೋಡ್ಕೊಂಡು. ಬಾಲು ಚಳಿ ಜಾಸ್ತಿ ಆಗೋದು, AC ಆಫ್ ಮಾಡೋ. ಇದೇ ನಮ್ಮ ಬಾನ್ಫೈರ್ ನೈಟ್. ನೈಸ್ ಸ್ಪ್ರೆಡ್, ಗುಡ್ ಕಲೆಕ್ಷನ್. ಆ ಕಡೆ ಸೈಡು ಇದೆ. ಆಪ್ಷನ್ಸ್ ಚೆನ್ನಾಗಿರಂಗಿದೆ, ಆಪ್ಷನ್ಸ್ ಜಾಸ್ತಿ ಇರಂಗಿದೆ. ಮತ್ತೆ ಬೀಟ್ರೂಟ್ ಬರ್ಫಿ. ಬೀಟ್ರೂಟ್ ಬರ್ಫಿ ಜಸ್ಟ್ ಕಾಟ್ ಮೈ ಐ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ವೆರಿ ಹ್ಯೂಜ್ ಸ್ಪ್ರೆಡ್. ಹ್ಯೂಜ್ ಸ್ಪ್ರೆಡ್, ಓ ಸ್ಪ್ರೌಟ್ಸ್ ಎಲ್ಲ. ಓಕೆ, ಲೆಟ್ಸ್ ಬಿಗಿನ್. ಓಕೆ, ಸ್ಪ್ರೆಡ್ ಇಸ್ ವೆರಿ ಗುಡ್. ತುಂಬಾ ಆಪ್ಷನ್ಸ್ ಇದೆ ಫುಡ್ಗೆ, ಸೊ ದಟ್ಸ್ ಅ ವೆರಿ ಗುಡ್ ಪಾಯಿಂಟ್. ಅದಕ್ಕೆ ನಾವು ಸಲಾಡ್ ತಿಂತಾ ಇದ್ದೀವಿ. ಜಯಂತ್ ವಾಟರ್ ಮೆಲನ್ ತಿಂತಾರೆ ಈ ಟೈಮಲ್ಲಿ. ಎಷ್ಟು ಚೆನ್ನಾಗಿತ್ತು. ಬೆಳಗ್ಗೆ ಇರುತ್ತೆ ವಾಟರ್ ಮೆಲನ್ ಬ್ರೇಕ್ಫಾಸ್ಟ್ಗೆ. ಇದು ರಾಜ್ಮಾ ಮತ್ತು ಗ್ರೀನ್ ಗ್ರಾಮ್, ಏನಂತಾರೆ ಕನ್ನಡದಲ್ಲಿ ಇದಕ್ಕೆ? ಹೆಸರು ಕಾಳು. ಇದೇನೋ ಗೊತ್ತಿಲ್ಲ. ಅದು ಬೇಸಿಕ್ಲಿ ಚಾಟ್ ಥರ ಮಾಡಿದ್ದಾರೆ. ಸೋ ಸ್ಪೈಸಿ ದಿಸ್ ಇಸ್. ಆಲೂಗಡ್ಡೆ, ಈರುಳ್ಳಿ, ಟೊಮ್ಯಾಟೊ ಹಾಕ್ಬಿಟ್ಟು, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು, ಐ ಥಿಂಕ್ ಚಿಲ್ಲಿ ಪೌಡ್ರದ್ದು ಅನ್ಸುತ್ತೆ ಫ್ಲೇವರು. ಖಾರ, ಸ್ಪೈಸಿ. ಸೊ ಮೇನ್ ಕೋರ್ಸ್ಗೆ ನಾನು ಒಂದು ಸ್ವಲ್ಪ ಪಾಸ್ತಾ ಮತ್ತು ಸ್ಪಿನಿಚ್ ಆ್ಯಂಡ್ ಕಾರ್ನ್ ಏನೋ ಇತ್ತು, ಚೆನ್ನಾಗಿದೆ. ಸೊ ಅದು ತೊಗೊಂಡೆ. ಹರಬರ ಕಬಾಬ್ ತೊಗೊಂಡೆ. ಸೊ ಫಾಸ್ಟ್ ಹೋಗ್ಬಿಟ್ಟು ಸಿಕ್ಕಾಬಡ ಐಟಮ್ಸ್ ನಿಮಗೆ ತೋರಿಸ್ದೆ ನಾನು. ಇಷ್ಟೆಲ್ಲ ತಿನ್ನೋಕ್ಕೆ ನಮ್ಮ ಕೈಲಾಗಲ್ಲ, ಬಟ್ ವೆರಿ ಗುಡ್. ಟೇಸ್ಟ್ ಇಸ್ ಗುಡ್. ಹಲೋ ಗೈಸ್. ಸೊ ಊಟ ಮುಗಿಸ್ಕೊಂಡು ನಾವಿವಾಗ ರೂಮಿಗೆ ಬಂದು ಚಿಲ್ ಮಾಡ್ತಾ ಇದ್ದೀವಿ ಸದ್ಯಕ್ಕೆ. ನಾಳೆನೂ ಬೇಗ ಎದ್ದೇಳ್ಬೇಕಂತ ಅಂದ್ಕೊಂಡಿದ್ದೀವಿ. ವಿಲ್ ಸ್ಟಾರ್ಟ್ ಡೇ at 8 ಅಂತ. ಇವಾಗ ಆಲ್ರೆಡಿ 9:10 ಆಗಿದೆ. ಆ್ಯಂಡ್ ಊಟ ಚೆನ್ನಾಗಿತ್ತು, ಟೇಸ್ಟ್ ವೈಸ್ ಆಗಲಿ ಎಲ್ಲ ನಿಮ್ಗೆ ಆಲ್ರೆಡಿ ಗ್ಲಿಮ್ಸಸ್ ತೋರಿಸಿದ್ನಲ್ಲ. ಸೊ ಇಟ್ಸ್ ವೆರಿ ಗುಡ್. ನಾವು ಲಾಸ್ಟ್ ಹೋಗಿರುವಂಥ ರೆಸಾರ್ಟ್ಗಳಿಗಿಂತ ಇಲ್ಲಿ ಸ್ಪ್ರೆಡ್ ಜಾಸ್ತಿ ಇತ್ತು, ಆಪ್ಷನ್ಸ್ ಜಾಸ್ತಿ ಇತ್ತು. ಸೊ ವಿ ಕುಡ್ ಚೂಸ್ ಇನ್ ಇಟ್. ಆ್ಯಂಡ್ ಟೇಸ್ಟ್ ವೈಸ್ ಕೂಡ ಚೆನ್ನಾಗಿತ್ತು. ಸೊ ಊಟ ಮುಗಿಸ್ಕೊಂಡು ಒಂದು ಸ್ವಲ್ಪ ವಾಕಿಂಗ್ ಎಲ್ಲ ಮಾಡಿಕೊಂಡು ಇವಾಗ ಬಂದಿದ್ದೀವಿ. ಆ್ಯಂಡ್ ನಾಳೆದೊಂದು ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ವಿ ವಿಲ್ ಕ್ರ್ಯಾಶ್. ತುಂಬ ನಿದ್ದೆ ಬರ್ತಿದೆ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಊಟಿಲಿ ನಾವು ನಾಳೆ ಏನು ಮಾಡಿದ್ವಿ ಅನ್ನೋದನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಪ್ಲೀಸ್ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್. सत्य भावे कोपवे